ಜೈಲು ಹಕ್ಕಿ ಪವಿತ್ರ ಆಗಿ ಈಗ ಢವಢವ ಶುರುವಾಯ್ತಾ? ಯಾಕೆ? ಅಂತ ಬೆಳವಣಿಗೆ ಏನಾಯ್ತು ನೋಡೋಣ. ದರ್ಶನ್ ಮೌನದಿಂದ ಪವಿತ್ರ ಗೌಡ ಕಂಗಾಲಾಗಿದ್ದಾರಂತೆ. ಪವಿತ್ರಾಗೆ ದರ್ಶನ್ ವಕೀಲರನ್ನ ನಿಯೋಜಿಸ್ತಾರೋ ಇಲ್ವೋ ಅನ್ನೋ ಚಿಂತೆ ಈಗ ಶುರು ಆಗ್ಬಿಟ್ಟಿದೆ. ಇದೇ ಕಾರಣಕ್ಕೆ ಗೆಳತಿ ಸಮತಾಳನ್ನ ಮಾತುಕತೆಗೆ ಪವಿತ್ರ ಕರೆಸಿದ್ರ. ದರ್ಶನ್ ಜೊತೆಗೆ ವಕೀಲರು ಖರ್ಚು ವೆಚ್ಚದ ಬಗ್ಗೆ ಚರ್ಚಿಸಿರುವಂತ ಮಾಹಿತಿ ಇದೆ ಅಂತೆ. ಸೊ ಇದಕ್ಕೆ ದರ್ಶನ್ರಿಂದ ಯಾವ ಉತ್ತರ ಬಂದಿದೆ ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಸೊ ಜೈಲಲ್ಲಿ ದರ್ಶನ್ ಭೇಟಿ ಆಗಿರುವಂತಹ ಸಮತಾ, ಸೊ ಈ ವಿಚಾರದಲ್ಲಿ ಈಗ ದರ್ಶನ್ ಕುಟುಂಬ ಆಕ್ರೋಶವನ್ನ ವ್ಯಕ್ತಪಡಿಸಿದಾರಂತೆ. ಪವಿತ್ರ ನಡೆಸ್ತಾ ಇರುವಂತಹ ಬೋಟಿಗೆ ಕೂಡ ಮಾರಾಟ ಮಾಡುವ ಚಿಂತನೆ ಇದಾರಂತೆ ಅವರಿಗೆ. ಈ ಬಗ್ಗೆ ಏನೋ ಪವಿತ್ರ ಹೇಳ್ಕೊಂಡಿದಾರಂತೆ ಸಮತಾ ಬಳಿ. ಸೊ ದರ್ಶನ್ ಕುಟುಂಬ ಈಗ ಆಕ್ರೋಶ ವ್ಯಕ್ತಪಡಿಸಿದೆ ದರ್ಶನ್ ಅವ್ರನ್ನ ಭೇಟಿ ಆಗಿದ್ದಕ್ಕೆ. ಸೊ ಈಗ ಗೊತ್ತಿಲ್ಲ ಈ ವಿಚಾರದಲ್ಲಿ ಏನೇನಾಗುತ್ತೆ ಅಂತ ಹೇಳಿ. ಪವಿತ್ರ ಅವರ ತಾಯಿ ಕೂಡ ಈಗ ಒಂದಿಷ್ಟು ಕ್ಲಾಸ್ ತಗೊಂಡಿದ್ದಾರಂತೆ ಸಮತಾ ಅವರು ದರ್ಶನ್ ಅವ್ರ ಭೇಟಿ ಆಗಿದ್ದಕ್ಕೆ. ಸೊ ಹಾಗಾಗಿ ಸಮತಾ ಹಾಗೂ ಪವಿತ್ರಾಗೆ ಅವ್ರ ತಾಯಿನೇ ಬೈದಿದ್ದಾರೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ಗೊತ್ತಿಲ್ಲ ಇದು ಹೇಗೆ ಬೆಳವಣಿಗೆ ಆಗುತ್ತೆ ಅಂತೇಳಿ. ವಕೀಲರನ್ನ ನಿಯೋಜಿಸೋ ವಿಚಾರದಲ್ಲೇ ಆಗಿರುವಂತಹ ಬೆಳವಣಿಗೆ ಇದು. ಪವಿತ್ರ ಅವರ ಗೆಳತಿ ಸಮತಾ ಹೋಗಿ ದರ್ಶನ್ ಅವ್ರನ್ನ ಭೇಟಿಯಾಗಿದ್ದು ದರ್ಶನ್ ಕುಟುಂಬ ಈಗ ಆಕ್ರೋಶವನ್ನ ವ್ಯಕ್ತಪಡಿಸಿರೋದು. ಜೊತೆಗೆ ಪವಿತ್ರ ಅವರ ತಾಯಿ ಕೂಡ ಕ್ಲಾಸ್ ತಗೊಂಡಿದ್ದಾರೆ.